Good evening, my dear children. So, most awaited video. So, second PU ಅವ್ರಿಗೆ ಸ್ಟಡಿ ಪ್ಲ್ಯಾನ್ ಹಾಕಿದಾಗಿಂದ ಫಸ್ಟ್ PUC ಅವ್ರು ಕೇಳ್ತಾನೆ ಇದ್ದೀರಾ PCMB ಸ್ಟಡಿ ಪ್ಲ್ಯಾನನ್ನು ಹೇಳಿ ಅಂತ ಹೇಳಿ. ಸೊ ದಿಸ್ ವಿಡಿಯೋ ಇಸ್ ಫಾರ್ ಯು ಮೈ ಡಿಯರ್ ಚಿಲ್ಡ್ರನ್. ಸೊ ಹೇಗೆ ಹೈ ಸ್ಕೋರನ್ನು ಮಾಡಬಹುದು, ದಟ್ ಈಸ್ 70%ಇಂದ 80%ವರೆಗೂ ನಾವು ಹೇಗೆ ಸ್ಕೋರ್ ಮಾಡಬಹುದು PCMBನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸನ್ನು ಓದಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ನಿಮ್ಗೆ ಗೊತ್ತಿರ್ಬೋದು PCMB 4 ಸಬ್ಜೆಕ್ಟಲ್ಲಿ ನಿಮಗೆ ಇಷ್ಟಿಷ್ಟು ಚಾಪ್ಟರ್ಸ್ ಇದೆ ಆಲ್ಮೋಸ್ಟ್. ಸೊ ಟೋಟಲ್ ಆಗಿ 30 ಚಾಪ್ಟರ್ಸ್ ಆಗುತ್ತೆ. ಬಟ್ ನಾನು ನಿಮಗೆ ಹೇಳ್ತಾ ಇರುವಂಥ ಇಂಪಾರ್ಟೆಂಟ್ ಚಾಪ್ಟರ್ಸ್ ನೋಡಿ, ಫಿಸಿಕ್ಸಿಂದ 4, ಕೆಮಿಸ್ಟ್ರಿಯಿಂದ 3, ಮ್ಯಾಥ್ಸಿಂದ 5, ಬಯಾಲಜಿಯಿಂದ 5. ಸೊ ಟೋಟಲ್ ಆಗಿ ಒಂದು 17 ಚಾಪ್ಟರ್ಸ್. ಓಕೆ, ಸೊ ಅರ್ಧದಷ್ಟು ಸಿಲೆಬಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಆಲ್ಮೋಸ್ಟ್ 50% ಆಯಿತು ಸಿಲೆಬಸ್, ಹೌದಾ? ಸೊ 50% ಸಿಲೆಬಸ್ಸನ್ನು ಓದಿಯೂ ಕೂಡ ನೀವು ಹೇಗೆ 70%, 80% ಸ್ಕೋರ್ ಮಾಡಬಹುದು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಈಗಾಗಲೇ ಇಂಪಾರ್ಟೆಂಟ್ ಕ್ವೆಶನ್ಸ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ PCMB 4ಕ್ಕೂ ಕೂಡ. ಸೊ ನೀವು ನೋಡಿಲ್ಲ ಅಂತಂದರೆ ನೋಡ್ಕೊಳ್ಳಿ. ಆ್ಯಂಡ್ ಒಂದು ಕ್ವೆಶನ್ಸನ್ನು ನೀವು ಈ ಒಂದು ಇಂಪಾರ್ಟೆಂಟ್ ಚಾಪ್ಟರ್ನ ಪ್ರಿಪೇರ್ ಆಗೋದಕ್ಕೂ ಕೂಡ ನೀವು ಆ ಕ್ವೆಶನ್ಸನ್ನು ನೋಡಿ ಪ್ರಿಪೇರ್ ಆಗಬಹುದು. ಓಕೆ, ಸೊ ಇವಾಗ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ದ್ಯಾವುದು ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಫಿಸಿಕ್ಸ್ನದ್ದು ನೋಡೋಣ. ಸೊ ಫಿಸಿಕ್ಸಲ್ಲಿ ಆ 4 ಚಾಪ್ಟರ್ಸನ್ನು ಓದಿದರೆ ನಿಮಗೆ 50+ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಆ 4 ಚಾಪ್ಟರ್ಸ್ ಓದೋದ್ರಿಂದ ನಿಮಗೆ 2 ಮಾರ್ಕ್ಸ್ದು 4 ಬರೀತೀರಾ, 3 ಮಾರ್ಕ್ಸ್ದು 4. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಇಲ್ಲಿ ನಿಮಗೆ ಬರೀ ಜಸ್ಟ್ 50+ ಅಥವಾ ಏನೋ ಒಂದು ಒಳ್ಳೆ ಸ್ಕೋರ್ ಆಗೋದಕ್ಕೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೆ. ನಿಮಗೆ ಡೀಟೇಲ್ ಆಗಿ ಪ್ರತಿ ಸಬ್ಜೆಕ್ಟ್ಗೂ ನಮಗೆ 70/70 ಹೇಗೆ ತೆಗೆಯೋದು ಅಥವಾ 60+ ಹೇಗೆ ಸ್ಕೋರ್ ಮಾಡೋದು ಆ ಸಬ್ಜೆಕ್ಟಲ್ಲಿ ಬ್ಲೂ ಪ್ರಿಂಟ್ ಬೇಕಾಗಿತ್ತು ನಿಮಗೆ ಸಬ್ಜೆಕ್ಟ್ದು ಅಂತಂದರೆ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ, ಅದನ್ನು ನಾನು ಸೆಪ್ರೇಟಾಗಿ ಹಾಕಿ ಕೊಡ್ತೀನಿ. ಓಕೆ, ಆ್ಯಂಡ್ ಅಲ್ಲದೆ ನಿಮ್ಗೆ ಇವಾಗ ಅಪ್ಕಮಿಂಗ್ ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಬೇರೆ ಯಾವ ಸಬ್ಜೆಕ್ಟ್ಗೆ ನಿಮಗೆ ಹೆಲ್ಪ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಅದ್ರ ಕುರಿತಾಗಿ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡಿ ಕೊಡ್ತೀನಿ. ಬೇಗ ಬೇಗ ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಜಾಸ್ತಿ ಜನಕ್ಕೆ ತಲುಪಿಸಿ ಈ ಒಂದು ವಿಡಿಯೋನ. ಓಕೆ, ನಾವು ಸೊ ಫಿಸಿಕ್ಸಲ್ಲಿ ಆ 4 ಚಾಪ್ಟರ್ಸ್ ಯಾವುದು ಅಂತಂದರೆ, ಸೊ ಮೊದಲಿಗೆ ಮೋಷನ್ ಇನ್ ಪ್ಲೇನ್, ಅದಾದ ನಂತರ ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ ಪವರ್ ಮತ್ತು ಮೋಷನ್ ಇನ್ ಸ್ಟ್ರೇಟ್ ಲೈನ್. ಓಕೆ, ಸೊ ಈ 4 ಚಾಪ್ಟರ್ಸನ್ನು ಓದೋದ್ರಿಂದ ನಿಮಗೆ ನೋಡಿ 5 ಮಾರ್ಕ್ದು ಈ 4 ಚಾಪ್ಟರ್ಸಿಂದನೂ ನಿಮಗೆ 5 ಮಾರ್ಕ್ನ ಕ್ವಶನ್ಸ್ ಬರ್ತಾಯಿದೆ. ಅದರಲ್ಲಿ 2 ಡಿರೈವೇಷನ್, ದಟ್ ಈಸ್ ಮೋಷನ್ ಇನ್ ಪ್ಲೇನಿಂದ ಲಾಸ್ ಆಫ್ ಮೋಷನಿಂದ ಡಿರೈವೇಷನ್ಸ್ ಕೂಡ ಬರುತ್ತೆ. ಹಾಗೆ ನ್ಯೂಮರಿಕಲ್ ಪ್ರಾಬ್ಲಮ್ ನೋಡಿ, ನಿಮಗೆ ಫಸ್ಟ್ ಈ 3 ಚಾಪ್ಟರ್ಸಿಂದನೂ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುವಂಥದ್ದು 5 ಮಾರ್ಕ್ದು. ಅದರಲ್ಲಿ ನೀವು ಯಾವುದಾದ್ರೂ 2 ಬರೀಬೇಕು. ಓಕೆ, ಸೊ ಎನಿ 2 ಬರೀಬೇಕು. ಸೊ ಆರಾಮಾಗಿ ನೀವು ಈ 3 ಚಾಪ್ಟರ್ಸ್ದು ಪ್ರಿಪೇರ್ ಆದರೆ ಅಂತಂದರೆ 2 ಬರಿಬೋದು, ಅಥವಾ ನೀವು ಯಾವುದಾದ್ರೂ 2 ಚಾಪ್ಟರ್ದಾದರೂ ನ್ಯೂಮರಿಕಲನ್ನು ಪ್ರಿಪೇರ್ ಆಗಿ. ಓಕೆ, ಆ್ಯಂಡ್ 4 ಚಾಪ್ಟರ್ಸಿಂದನೂ ಕೂಡ ನಿಮಗೆ ಪ್ರತಿ ಚಾಪ್ಟರಿಂದನೂ 3 ಮಾರ್ಕ್ಸು 2 ಮಾರ್ಕ್ಸ್ನ ಕ್ವಶನ್ ಬರುವಂಥದ್ದಾಗಿದೆ. ಓಕೆ, ಸೊ ಹಾಗಾಗಿ ನೀವು ಆರಾಮಾಗಿ ಈ ಎಲ್ಲ ಕ್ವಶನ್ಸ್ ಅಟೆಂಪ್ಟ್ ಮಾಡಿ ಆ್ಯಂಡ್ MCQನು ಹಿಡಿದು ನಿಮಗೆ 50+ ಸ್ಕೋರ್ ಆಗ್ಬೋದು. ನೆಕ್ಸ್ಟ್ ಕೆಮಿಸ್ಟ್ರಿಗೆ ಬಂದರೆ, ಸೊ ಕೆಮಿಸ್ಟ್ರಿಯಲ್ಲಿ ನೋಡಿ ನಿಮಗೆ 5 ಚಾಪ್ಟರ್ಸ್ ಇದೆ. ಓಕೆ, ಅಂದರೆ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಫಿಸಿಕಲಿಂದ 2 ಆಲ್ಮೋಸ್ಟ್ ಚಾಪ್ಟರ್ ಅಥವಾ ಕೆಲವೊಂದರಿಂದ ಒಂದೊಂದಿದೆ. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 3 ಚಾಪ್ಟರ್ಸನ್ನು ಹೇಳ್ತೀನಿ. ಆ 3 ಚಾಪ್ಟರ್ಸಿಂದಾನೇ ನಿಮಗೆ 50+ ಆಗುವಂಥದ್ದು. ಒಂದು ಪಾರ್ಟಿಂದ ನಾನು 1-2 ಚಾಪ್ಟರ್ ಓದಿದೆ, ಇನ್ನೊಂದು ಪಾರ್ಟ್ ನಾನು ಓದಲೇ ಇಲ್ಲ, ಬಿಟ್ಬಿಟ್ಟೆ ಅಂತ ಮಾಡ್ಲಿಕ್ಕೆ ಹೋಗಬೇಡಿ. ಹಂಗೆ ಮಾಡಿದರೆ ನಿಮಗೆ ಮಾರ್ಕ್ಸ್ ಹೋಗುತ್ತೆ. ಯಾಕಂತಂದರೆ ಈ ಪಾರ್ಟ್ C1 ಏನಿದೆಯಲ್ಲ, ಇದು ಕಂಪ್ಲೀಟ್ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಬರುತ್ತೆ. C2 ಏನಿದೆಯಲ್ಲ, ಇದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬರುತ್ತೆ. ಆಮೇಲೆ ಪಾರ್ಟ್ D ಏನಿದೆಯಲ್ಲ, ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬರುತ್ತೆ. ಸೊ ಹಾಗಾಗಿ ನಿಮಗೆ ಮೇಜರ್ ಪಾರ್ಟ್ಸ್ ಏನಿದೆ ಇದು ನಿಮಗೆ ಕವರ್ ಆಗಬೇಕು ಅಂತಂದರೆ ನೀವು ಫಿಸಿಕಲ್ಲು, ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್ 3ದನ್ನು ಓದಬೇಕು. ಆಮೇಲೆ ಇಲ್ಲಿ ನ್ಯೂಮರಿಕಲ್ ಕೂಡ ಬರೀ ಫಿಸಿಕಲಿಂದನೇ ಬರುತ್ತೆ. ಸೊ ಹಾಗಾಗಿ ಇವೆಲ್ಲ ಪಾರ್ಟ್ಸು ನೀವು ಅಟೆಂಡ್ ಮಾಡಬೇಕಂದ್ರೆ ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡಬೇಕು. ನೋಡಿ, ಕೆಮಿಸ್ಟ್ರಿಯಿಂದ ನಿಮಗೆ ಆ 3 ಚಾಪ್ಟರ್ಸ್ ಯಾವುದು ಅಂದರೆ, ಸಮ್ ಬೇಸಿಕ್ ಕಾನ್ಸೆಪ್ಟ್ ಆದರೂ ಓದಿ, ಸ್ಟ್ರಕ್ಚರ್ ಆಫ್ ಆಟಮ್ ಆದರೂ ಓದಿ. ಎರಡಕ್ಕೂ ಕೂಡ ಈಕ್ವಲ್ ವೇಟೇಜ್ ಇದೆ. ಅಂದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸಿಂದನೂ 3 ನ್ಯೂಮರಿಕಲ್ ಬರುತ್ತೆ, 2 3 ಮಾರ್ಕ್ನ ಕ್ವಶನ್ ಬರುತ್ತೆ. ಹಾಗೆ ಸ್ಟ್ರಕ್ಚರ್ ಆಫ್ ಆಟಮ್ ಚೂಸ್ ಮಾಡಿದರೂ ಕೂಡ ಅದರಿಂದನೂ 3 ನ್ಯೂಮರಿಕಲ್ಸ್ ಇದೆ, 2 3 ಮಾರ್ಕ್ನ ಕ್ವಶನ್ಸ್ ಇದೆ. ಸೊ ಹಾಗಾಗಿ ನೀವು ಯಾವ ಚಾಪ್ಟರ್ ತೊಗೊಂಡ್ರೂ ಕೂಡ ನಿಮಗೆ ಇಷ್ಟು ಮಾರ್ಕ್ಸ್ ಬರುವಂಥದ್ದಾಗಿದೆ. ಓಕೆ, ಆಮೇಲೆ ನೀವು ಫಿಸಿಕಲಲ್ಲಿ ಆನ್ಸರ್ ಮಾಡಬೇಕಾಗಿರೋದು ಇಷ್ಟೇ ಆಗಿರೋದ್ರಿಂದ, ಬಿಕಾಸ್ ನೋಡಿ ಫಿಸಿಕಲಲ್ಲಿ ನೋಡಿ ನೀವು 2 ಅಟೆಂಪ್ಟ್ ಮಾಡಬೇಕು. ಸೊ ಇದರಿಂದ 2 ಮಾಡ್ಬೋದು. ಆ್ಯಂಡ್ ನ್ಯೂಮರಿಕಲ್ಲು 3 ಮಾಡಬೇಕು, ಇದರಿಂದ 3 ಮಾಡ್ಬೋದು. ಬಟ್ ನೀವು ಯಾಕೆ ರಿಸ್ಕ್ ತೊಗೊಳ್ಳೋದು, ನಾವು ಇನ್ನೊಂದು ಸ್ವಲ್ಪ ನೋಡ್ಕೊಳ್ತೀವಿ ಅಂತಂದರೆ ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ವಲ್ಪ ಇನ್ನೊಂದು ಚಾಪ್ಟ್ರಿಂದ ನೋಡ್ಕೊಂಡು ಹೋಗಿ, ಅಥವಾ ನೀವು ಒಂದೇ ಚಾಪ್ಟರ್ನ ಪರ್ಫೆಕ್ಟ್ ಆದರೂ ಸಾಕು. ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ಕಿಗೆ ಬಂದರೆ, ಇದರಲ್ಲಿ ನಿಮ್ಗೆ ಒಂದೇ ಚಾಪ್ಟರ್ ಇತ್ತು ಅಂತಂದರೆ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸು, ನಿಮಗೆ 3 ಮಾರ್ಕ್ಸಿನ 5 ಕ್ವಶನ್ಸು ಕೂಡ ನಿಮಗೆ
3 ಮಾರ್ಕ್ಸ್ನ 5 ಕ್ವೆಶನ್ಸ್ ಕೂಡ ನಿಮಗೆ ಒಂದೇ ಚಾಪ್ಟ್ರಿಂದ ಬರುವಂಥದ್ದಾಗಿದೆ. ಹೌದಾ? ಸೊ 5 ಕ್ವೆಶನ್ಸ್ ಒಂದೇ ಚಾಪ್ಟ್ರಿಂದ ಅಂದಾಗ ನೀವು ಅದರಲ್ಲಿ ಎನಿ 3 ಆನ್ಸರ್ ಮಾಡಿಬಿಡ್ತೀರಾ. ಹೌದಾ? ಇನ್ ಕೇಸ್ ನಿಮಗೆ ಇನ್ನೊಂದು ಚಾಪ್ಟರ್ ಇದೆ, ಇದರಲ್ಲಿ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಜೊತೆಗೆ ಇನ್ನೊಂದು ಚಾಪ್ಟರ್ ಇದೆ ಅಂತಂದರೆ ಆವಾಗ ನಿಮಗೆ 3 ಮಾರ್ಕ್ಸ್ದು ಇದರಿಂದ 2 ಕ್ವೆಶನ್ಸ್ ಬರುತ್ತೆ, ಇನ್ನೊಂದು ಚಾಪ್ಟ್ರಿಂದ 3 ಕ್ವೆಶನ್ಸ್ ಬರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ವೇಟೇಜ್ ಇದೆ. ಸೊ ಹಾಗಾಗಿ ನಿಮ್ಗೆ ಹಾಗೇನಾದರೂ 2 ಚಾಪ್ಟರ್ಸ್ ಇತ್ತು ಅಂತಂದರೆ ನೀವು 2ನೇ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಅದು ಈಸಿ ಇತ್ತು ಅಂದರೆ ಸ್ವಲ್ಪ, ಯಾಕಂದರೆ ಅದರಲ್ಲಿ 3 ಕ್ವೆಶನ್ಸ್ ಕವರ್ ಆಗುತ್ತೆ 3 ಮಾರ್ಕ್ದು. ಹಾಗಾಗಿ ಇಲ್ಲ ನಮಗೆ ಇದೇ ಈಸಿ ಅನಿಸುತ್ತೆ, ಒಂದು 3 ಮಾರ್ಕ್ನ ಕ್ವೆಶನ್ಸ್ ನಮಗೆ ಬಿಟ್ಟರು ಚಿಂತೆ ಇಲ್ಲ, ಇದೇ ಈಸಿ ಅನ್ಸುತ್ತೆ, ನಾವು ಇದನ್ನೇ ಓದ್ತೀವಿ ಅಂತಂದರೆ ಫೈನ್, ನೀವು ಇದನ್ನೇ ಓದ್ಕೊಳ್ಳಿ, ನಿಮ್ಗೆ ಏನಿಲ್ಲ 2 ಕ್ವೆಶನ್ಸ್ ಅಂತೂ ಬಂದೇ ಬರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಆರ್ಗ್ಯಾನಿಕ್ಕಿಗೆ ಬಂದರೆ ಸಮ್ ಬೇಸಿಕ್ ಮತ್ತು ಹೈಡ್ರೋಕಾರ್ಬನ್ ಎರಡಕ್ಕೂ ಕೂಡ ಸೇಮ್ ವೇಟೇಜ್ ಇದೆ. ಇದರಿಂದ 3 ಕ್ವೆಶನ್ಸ್ ಬರುತ್ತೆ 5 ಮಾರ್ಕ್ದು, ಈ ಚಾಪ್ಟ್ರಿಂದ 5 ಮಾರ್ಕಿಂದು 3 ಕ್ವೆಶನ್ಸ್ ಬರುತ್ತೆ. ಓಕೆ, ಸೊ ಹಾಗಾಗಿ ನೀವು ಪಾರ್ಟ್ ಡಿನಲ್ಲಿ 4 ಕ್ವೆಶನ್ಸ್ ಆನ್ಸರ್ ಮಾಡಬೇಕಾಗಿರೋದ್ರಿಂದ ನೀವು ಒಂದೇ ಚಾಪ್ಟರ್ ಓದಿದರೆ 3 ಕ್ವೆಶನ್ಸ್ ನೀವು ಆನ್ಸರ್ ಮಾಡ್ಬೋದು ಆರಾಮಾಗಿ. ನೀವು ಯಾವುದಕ್ಕೂ ಇರಲಿ ಇನ್ನು ಅವನ ಸೇಫರ್ ಸೈಡ್ ನಾವು ಇದರಿಂದ ಸ್ವಲ್ಪ ಕ್ವೆಶನ್ ನೋಡ್ಕೊಳ್ತೀವಿ ಅಂತಂದರೆ ನೋಡ್ಕೊಳ್ಬೋದು. ಇಲ್ಲ ನಾವು ಒಂದನ್ನೇ ನೀಟಾಗಿ ಪರ್ಫೆಕ್ಟಾಗಿ ಓದ್ತೀವಿ ಅಂತಂದರೆ ನಮಗೆ ಆಗೋದಿಲ್ಲ, ಕನ್ಫ್ಯೂಸ್ ಆಗುತ್ತೆ ಅಂದರೆ ಒಂದನ್ನೇ ಓದಿ ನೀವು ಸ್ಕೋರ್ ಕೂಡ ಮಾಡ್ಬೋದು. ಓಕೆ, ಇನ್ನು ಈ 3 ಚಾಪ್ಟರ್ಸ್ ಓದೋದ್ರಿಂದ ನಿಮಗೆ ಆರಾಮಾಗಿ 50+ ಆಗುವಂಥದ್ದಾಗಿದೆ. ನೆಕ್ಸ್ಟ್ ಮ್ಯಾಥಮೆಟಿಕ್ಸಿಗೆ ನೋಡೋದಾದರೆ ಯಾವ್ದ್ಯಾವುದು ಅಂತ ನೋಡಿ. ಸೊ ವೆರಿ ಈಸಿ ಚಾಪ್ಟರ್ಸ್ ಹೇಳಿಬಿಡ್ತೀನಿ ಮೊದಲಿಗೆ, ಬಿಕಾಸ್ ನಾನು ಈ 5 ಚಾಪ್ಟರ್ಸಲ್ಲಿ ಕಂಪ್ಲೀಟ್ ಟ್ರಿಗ್ನೋಮೆಟ್ರಿ ಆಗಿರ್ಬೋದು, ಸ್ಟ್ರೇಟ್ ಲೈನ್ಸ್ ಆಗಿರ್ಬೋದು, ಓಕೆ, ಸೊ ಈ ಥರ ಡಿಫಿಕಲ್ಟ್ ಚಾಪ್ಟರ್ಸನ್ನು ನಾನು ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ಓದೋದಕ್ಕೆ ಡಿಫಿಕಲ್ಟ್ ಅನಿಸುತ್ತೆ ಮಕ್ಕಳಿಗೆ ಅಂತ ಹೇಳಿನೇ ನಾನು ಈಸಿ ಚಾಪ್ಟರ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, 5 ಚಾಪ್ಟರ್ಸನ್ನು ಓದಿದರೆ ನಿಮಗೆ 60+ ಹೇಗಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ನೋಡಿ 5 ಮಾರ್ಕ್ಸ್ದು 4 ಕ್ವೆಶನ್ ಬರೀಬೇಕು, 6 ಮಾರ್ಕ್ದು 1, 3 ಮಾರ್ಕ್ದು 5 ಕ್ವೆಶನ್ ಸಿಗುತ್ತೆ, 2 ಮಾರ್ಕ್ಸ್ದು 5, 4 ಮಾರ್ಕ್ದು 1. ಸೊ ಇವಿಷ್ಟು ಕ್ವೆಶನ್ಸ್ ನೀವು ನಾನು ಹೇಳುವಂಥ ಈ 5 ಚಾಪ್ಟರ್ಸ್ ಓದೋದ್ರಿಂದ ಕವರ್ ಆಗುತ್ತೆ. ಓಕೆ, ಸೊ ನೋಡಿ, ಸೆಟ್ಸ್ ಚಾಪ್ಟರ್, ರಿಲೇಷನ್ ಫಂಕ್ಷನ್, ಕಾಂಪ್ಲೆಕ್ಸ್ ನಂಬರ್, ಲೀನಿಯರ್ ಇನ್ಇಕ್ವಾಲಿಟಿ, ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್. ಸೊ ಈ 5 ಚಾಪ್ಟರ್ಸನ್ನು ಓದೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ನೋಡಿ, ರಿಲೇಷನ್ ಆ್ಯಂಡ್ ಫಂಕ್ಷನಿಂದ 5 ಮಾರ್ಕ್ಸ್ದು 2 ಕ್ವೆಶನ್ ಬಂದುಬಿಡ್ತು, ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನಿಂದ ಒಂದು 5 ಮಾರ್ಕ್ಸ್ನ ಕ್ವೆಶನ್ ಬಂದುಬಿಡ್ತು. ನೆಕ್ಸ್ಟ್ ನಿಮಗೆ 6 ಮಾರ್ಕ್ ಮತ್ತು 4 ಮಾರ್ಕ್ನ ಕ್ವೆಶನ್ಸ್ ಅಂತ ಇರುತ್ತೆ ಮ್ಯಾಥ್ಸಲ್ಲಿ. ಹೌದಾ? ಸೊ 4 ಮಾರ್ಕ್ನ ಕ್ವೆಶನ್ಗೆ ನೀವು ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನಿಂದ ಒಂದು 4 ಮಾರ್ಕ್ನ ಕ್ವೆಶನ್ ಬರುತ್ತೆ. ಓಕೆ, ಸೊ ನೀವಲ್ಲಿ ಅಟೆಂಡ್ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ 2-3 ಮಾರ್ಕ್ನ ಕ್ವೆಶನ್ ಇವೆಲ್ಲ ಚಾಪ್ಟರ್ಸಿಂದ ಕೂಡ ಒಂದೊಂದು 2-3 ಮಾರ್ಕ್ನ ಕ್ವೆಶನ್ ಬರುವಂಥದ್ದಾಗಿದೆ. ಓಕೆ, ಇನ್ನು ನೆಕ್ಸ್ಟ್ ಇದಿಷ್ಟೇ ಓದಿದರೆ ನಿಮಗೆ 60+ ಆಗಲ್ಲ. ಹಾಗಿದ್ರೆ 60+ ಆಗಬೇಕಂದ್ರೆ ನಮಗೊಂದು 6 ಮಾರ್ಕ್ನ ಕ್ವೆಶನ್ ಕಂಪಲ್ಸರಿಯಾಗಿ ಸಿಗಬೇಕು. ಹಾಗೂ 5 ಮಾರ್ಕ್ನದ್ದು ನೋಡಿ ನಮಗೆ ಬರೀ 3 ಆದವು, ಇನ್ನೊಂದು ಕ್ವೆಶನ್ ಬೇಕು 5 ಮಾರ್ಕ್ದು. ಎಲ್ಲಿಂದ ಸಿಗ್ತಾ ಇದೆ ಅಂತಂದರೆ ನೋಡಿ, 2 ಫಿಕ್ಸ್ಡ್ ಕ್ವೆಶನ್ಸ್ ಇದೆ. ಯಾವುದು ಅಂದರೆ ಲಿಮಿಟ್ ಆ್ಯಂಡ್ ಡಿರೈವೇಟಿವ್ಸು ಚಾಪ್ಟ್ರಲ್ಲಿ ಒಂದು 5 ಮಾರ್ಕ್ಸ್ನದ್ದು ಫಿಕ್ಸ್ ಕ್ವೆಶನ್ ಇದೆ. ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಟಿದ್ದೀನಲ್ಲ ಅದರಲ್ಲೂ ಹೇಳಿದ್ದೀನಿ. ಓಕೆ, ಸೊ ಈ ಫಿಕ್ಸ್ ಕ್ವೆಶನನ್ನು ನೀವು ಅಟ್ಲೀಸ್ಟ್ ಇದು ಒಂದನ್ನಾದರೂ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇದು ಫಿಕ್ಸ್ ಕ್ವೆಶನ್ ಅಂತ ಹೇಳಿದ ಮೇಲೂ ನೀವು ಪರ್ಫೆಕ್ಟ್ ಮಾಡಿಲ್ಲ ಅಂತಂದರೆ ನಿಮಗೆ ಮಾರ್ಕ್ಸ್ ಕಳ್ಕೊಳ್ಳೋದು. ಹೌದಾ? ಸೊ ನೀವೇ ಕಳ್ಕೊಳ್ತೀರಾ ಮಾರ್ಕ್ಸನ್ನ. ಸೊ ಹಾಗಾಗಿ ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಯಾವುದೂ ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ ಅಂದರೆ ಇದು ಒಂದನ್ನಾದರೂ ಪ್ರಾಕ್ಟೀಸ್ ಮಾಡಿ 5 ಮಾರ್ಕಿಗೆ ಫಿಕ್ಸ್. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಗೆ 6 ಮಾರ್ಕ್ ಕ್ವೆಶನ್ ನೋಡಿ, ಫಿಕ್ಸ್ ಕಾಸ್ x + y. ಓಕೆ, ಸೊ ಇದು ಕೂಡ ಫಿಕ್ಸ್ ಕ್ವೆಶನ್ ಇದೆ. ಸೊ ಎಷ್ಟೊಂದು ಕ್ವೆಶನ್ ಕೊಟ್ಟಿದ್ದೀನಿ ನಾನು 6 ಮಾರ್ಕ್ಸ್ದು. ಅದರಲ್ಲಿ ಫಸ್ಟ್ ನಾನು ಇದನ್ನು ಹೇಳಿದ್ದೀನಿ, ಇದು ಇಂಪಾರ್ಟೆಂಟ್, ಮಿಸ್ ಮಾಡದೆ ಓದ್ಕೊಳ್ಳಿ ಅಂತ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಾಗಿ ಇದರಿಂದ ಇವನ್ ನಿಮಗೆ ಟ್ರಿಗ್ನೋಮೆಟ್ರಿಯನ್ನು ಸ್ವಲ್ಪ ಚೆನ್ನಾಗಿ ನೀವು ಅದನ್ನು ಏನಾದರೂ ನೀವು ಪ್ರಾಕ್ಟೀಸ್ ಮಾಡ್ತೀವಿ, ನಾವು ಅದ್ರ ಜೊತೆ ಫೆಮಿಲಿಯರ್ ಇದ್ದೀವಿ ಅಂತಂದರೆ ನಿಮ್ಗೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಹೇಗೆ ಅಂದರೆ ಟ್ರಿಗ್ನೋಮೆಟ್ರಿಯಿಂದ 2 ಕ್ವೆಶನ್ ಬರುತ್ತೆ 5 ಮಾರ್ಕ್ಸ್ದು, 3 ಮಾರ್ಕ್ಸ್ದು ಕೂಡ 2 ಕ್ವೆಶನ್ ಬರುತ್ತೆ, 2 ಮಾರ್ಕ್ದು 1 ಕ್ವೆಶನ್ ಬರುತ್ತೆ. ಹಾಗಾಗಿ ಟ್ರಿಗ್ನೋಮೆಟ್ರಿ ಆ್ಯಕ್ಚುಲಿ ಸ್ಕೋರ್ ಆಗುತ್ತೆ, ಹೈ ವೇಟೇಜ್ ಇರೋ ಚಾಪ್ಟರೇ, ಬಟ್ ಓದೋದಕ್ಕೆ ಕಷ್ಟ ಅನಿಸುತ್ತೆ ಅಂಥೇಳಿ ನಾನು ಅದನ್ನು ರೆಕಮೆಂಡ್ ಮಾಡ್ತಾ ಇಲ್ಲ ಮಕ್ಕಳಿಗೆ. ಹೌದಾ? ಬಟ್ ನೀವು ಅಟ್ಲೀಸ್ಟ್ 6 ಮಾರ್ಕ್ದಾದರೂ ಈ ಒಂದು ಕ್ವೆಶನ್ನು, 5 ಮಾರ್ಕ್ದು ಈ ಒಂದು ಕ್ವೆಶನನ್ನು ನೀವು ಸಾಲ್ವ್ ಮಾಡಿಬಿಟ್ರಿ ಅಂತಂದರೆ ನಾನಿಲ್ಲಿ ಹೇಳಿದ್ನಲ್ವ, ಸೊ ಈ ಎಲ್ಲ ಕ್ವೆಶನ್ಸ್ ಕವರ್ ಆಗಿ ನೀವು 60+ ಸ್ಕೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಯಾಲಜಿಯನ್ನು ನೋಡೋದಾದರೆ ಆ್ಯಂಡ್ ಮಕ್ಕಳೇ ನಾನು ಇನ್ನೊಂದು ಹೇಳಿಬಿಡ್ತೀನಿ. ಸೊ ಇದು ಫಿಕ್ಸ್ ಕ್ವೆಶನ್ಸ್ ಅಂತ ಹೇಳಿದ ತಕ್ಷಣ ಇದನ್ನು ಬಿಟ್ಟು ಯಾವುದು ಬರೋದೇ ಇಲ್ವೇನೋ ಅಂತ ಅಲ್ಲ, 90% ಶ್ಯೂರ್ ಆಗಿ ಹೇಳ್ಬೋದು. ಬಟ್ ಸ್ಟಿಲ್ ಕೆಲವೊಂದು ಕಡೆ ಅದೇ ಕ್ವೆಶನನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿನೋ ಅಥವಾ ಯಾವುದೋ ಒಂದು ಹೊಸ ಕ್ವೆಶನನ್ನು ನಿಮಗೆ ಆ್ಯಡ್ ಕೂಡ ಮಾಡ್ಬೋದು. ಹೌದಾ? ಸೊ ಹಾಗಾಗಿ ಗೊತ್ತಿದ್ದು ಇದನ್ನು ಮಿಸ್ ಮಾಡ್ಕೊಳ್ಳದೆ ಹೋಗಬಾರ್ದು ಅಂಥೇಳಿ ನಾನು ಇದನ್ನು ಫಸ್ಟ್ ಪ್ರಿಪೇರ್ ಆಗಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಟೈಮ್ ಉಳಿದಿದ್ರೆ ಬೇರೆದನ್ನು ಪ್ರಿಪೇರ್ ಆಗಿ. ಓಕೆ, ನೆಕ್ಸ್ಟ್ ಬಯಾಲಜಿಗೆ ಬರೋದಾದರೆ ನೋಡಿ, ಬಯಾಲಜಿನಲ್ಲಿ ನಮಗೆ 10 ಚಾಪ್ಟರ್ಸ್ ಇದೆ. ಹೌದಾ? ಸೊ 10
10 ಚಾಪ್ಟರ್ಸನ್ನು ನೀವು ಇವಾಗಿಂದ ಓದ್ಲಿಕ್ಕೆ ಹೋದ್ರಿ ಅಂತಂದರೆ ಕಷ್ಟ ಅನಿಸುತ್ತೆ, ಹೌದಾ? ಸೊ ಹಾಗಾಗಿ 5 ಚಾಪ್ಟರ್ಸನ್ನು ಹೇಳ್ತೀನಿ 50+ ಸ್ಕೋರ್ ಮಾಡೋದಕ್ಕೆ. ಈ 5 ಚಾಪ್ಟರ್ಸ್ ಓದೋದ್ರಿಂದ ನಿಮಗೆ 5 ಮಾರ್ಕ್ದು 4 ಕ್ವೆಶನ್ನು, ಹಾರ್ಟ್ಸ್ನದ್ದು 1 ಕ್ವೆಶನ್ನು, 3 ಮಾರ್ಕ್ನದ್ದು 3 ಕ್ವೆಶನ್ನು, 2 ಮಾರ್ಕ್ನದ್ದು 4 ಕ್ವೆಶನ್ಸನ್ನು ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಚಾಪ್ಟರ್ ಯಾವುದು ಅಂತಂದರೆ ಪ್ಲ್ಯಾಂಟ್ ಕಿಂಗ್ಡಮ್. ಇದರಿಂದ ನಿಮಗೆ ಒಂದು 5 ಮಾರ್ಕ್ನ ಕ್ವಶನ್ನು, 2 ಮಾರ್ಕು 3 ಮಾರ್ಕ್ನ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಎನಿಮಲ್ ಕಿಂಗ್ಡಮಿಂದ 5 ಮಾರ್ಕ್ನದ್ದು 2 ಕ್ವಶನ್ ಬರುತ್ತೆ. ಸೊ ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿರೋದು ಯಾವುದು ಅಂತಂದರೆ ಹಾರ್ಟ್ಸ್ ಕ್ವಶನ್ ಇದು. ಓಕೆ, ಸೊ ಹಾರ್ಟ್ಸ್ ಕ್ವಶನ್ ಒಂದು ಎನಿಮಲ್ ಕಿಂಗ್ಡಮಿಂದ ಬರುತ್ತೆ. ನೆಕ್ಸ್ಟ್ 2 ಮಾರ್ಕ್ 3 ಮಾರ್ಕ್ದು ಬರುತ್ತೆ. ನೆಕ್ಸ್ಟ್ ಸೆಲ್ ಯೂನಿಟ್ ಆಫ್ ಲೈಫ್ ಚಾಪ್ಟ್ರಿಂದಾನು ನಿಮಗೆ 3 5 ಮಾರ್ಕ್ನ ಕ್ವಶನ್ಸ್ ಬರುತ್ತೆ. ಅದರಲ್ಲಿ 2 ಪಾರ್ಟ್ ಡಿನಲ್ಲಿ ಕೇಳ್ತಾರೆ, ಒಂದು ಹಾರ್ಟ್ಸ್ನಲ್ಲಿ ಕೇಳುವಂಥ ಕ್ವಶನ್ ಇದು. ಓಕೆ, ಸೊ ಹಾಗಾಗಿ 3 ಕ್ವಶನ್ಸ್ ಬರ್ತಾಯಿದೆ 5 ಮಾರ್ಕ್ದು. ನೆಕ್ಸ್ಟ್ 2 ಮಾರ್ಕ್ 3 ಮಾರ್ಕ್ದು ಬರುತ್ತೆ. ನೆಕ್ಸ್ಟ್ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ, ಈ 5 ಮಾರ್ಕ್ ಕ್ವಶನ್ ನಾನು ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ದೀನಲ್ಲ, ಇದು ಹಾರ್ಟ್ಸ್ನಲ್ಲೂ ಕೇಳ್ಬೋದು ಅಥವಾ ಪಾರ್ಟ್ ಡಿನಲ್ಲಾದರೂ ಕೇಳ್ಬೋದು. ಆ್ಯಂಡ್ ಈ ಕ್ವಶನ್ ಯಾವುದ್ರ ಮೇಲೆ ಇರುತ್ತೆ ಅಂತಂದರೆ ಮಿಯೋಸಿಸ್ 1ನ ಪ್ರೋಫೇಸ್ನ ಫೇಸಸ್ ಬಗ್ಗೆನೇ ಆಗಿರುತ್ತೆ. ದಟ್ ಈಸ್ ಪ್ರೋಫೇಸ್ 1ನ ಫೇಸಸ್ಸನ್ನೇ ಅವ್ರು ಕೇಳೋದು. ದಟ್ ಈಸ್ ಲೆಪ್ಟೋಟೀನ್, ಝೈಗೋಟೀನ್, ಪ್ಯಾಚಿಟೀನ್, ಹೌದಾ, ಡಯಾಕೈನಸಿಸ್, ಓಕೆ, ಡಿಪ್ಲೋಟೀನ್ ಇದಾವಲ್ವಾ. ಸೊ ಇವುಗಳನ್ನೇ ಅವರು ಕೇಳುವಂಥದ್ದಾಗಿದೆ. ಸೊ ಹಾಗಾಗಿ ಮಿಸ್ ಮಾಡದೆ ಆ 5 ಮಾರ್ಕ್ನ ಕ್ವಶನನ್ನು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಓಕೆ, ಸೊ ಇವಿಷ್ಟನ್ನ 4 ಚಾಪ್ಟರ್ಸನ್ನು ಓದಿದ್ರಿ ಅಂತಂದರೆ ನಿಮಗೆ ಇದೆಲ್ಲ ಕವರ್ ಆಗುತ್ತೆ. ಬಟ್ ಸ್ಟಿಲ್ ಇನ್ನೊಂದು ಚಾಪ್ಟರ್ ಯಾವುದು ಅಂತಂದರೆ ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಆದರೂ ನೀವು ಚೂಸ್ ಮಾಡ್ಕೊಳ್ಳಿ, ಅಥವಾ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಆದರೂ ನೀವು ಚೂಸ್ ಮಾಡ್ಕೊಳ್ಳಿ. ನಿಮಗೆ ಇದರಲ್ಲಿ 2-3 ಮಾರ್ಕ್ನ ಕ್ವಶನ್ಸು ಕವರ್ ಆಗಿಬಿಡುತ್ತೆ. ಎನಾಟಮಿನಲ್ಲಿ ಜಸ್ಟ್ 1 ಶಾರ್ಟ್ ವಿಡಿಯೋ ಇದೆ ನನ್ನ ಚಾನಲಲ್ಲಿ. ಸೊ ಜಸ್ಟ್ ಅದು 1 ಶಾರ್ಟ್ ಎನಾಟಮಿದು ವಿತ್ ಆನ್ಸರ್ಸ್ದ ವಿಡಿಯೋ ಇದೆ. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲ ಚಾಪ್ಟರ್ನ ಒಂದೇ ವಿಡಿಯೋದಲ್ಲಿ. ಸೊ ಅದನ್ನು ನೋಡ್ಕೊಂಡ್ರಿ ಅಂತಂದರೆ ನಿಮ್ಗೆ ಈ ಚಾಪ್ಟರ್ ಕೂಡ ಕವರ್ ಆಗಿ ಹೋಗ್ಬಿಡುತ್ತೆ. ನಾನು ನಿಮಗೆ ಎನಾಟಮಿನ ರೆಕಮೆಂಡ್ ಮಾಡ್ತೀನಿ, ಯಾಕಂತಂದರೆ ಅದರಲ್ಲಿ ಜಾಸ್ತಿ ನೀವು ಓದೋದಕ್ಕೆ ಅಂತ ಇಲ್ಲ. ಮಾರ್ಫಾಲಜಿನಲ್ಲಿ ತುಂಬ ಟರ್ಮ್ಸ್ ಬರುತ್ತೆ, ಹೌದಾ, ತುಂಬ ಹೊಸ ಹೊಸ ವರ್ಡ್ಸ್ ಬರುತ್ತೆ, ಅದನ್ನೆಲ್ಲ ಓದ್ಕೊಳ್ಳಿಕ್ಕೆ ಕಷ್ಟ ಅನ್ನಿಸ್ಬೋದು. ಬಟ್ ಸ್ಟಿಲ್ ನೀವು ಫಿಕ್ಸ್ಡ್ ಕ್ವಶನ್ಸ್ ಏನಿದೆ ಇದರಲ್ಲಿ, ವೆನೇಷನ್ ಆಗಿರ್ಬೋದು, ಫಿಲ್ಲೋಟ್ಯಾಕ್ಸಿ ಆಗಿರ್ಬೋದು, ಓಕೆ, ಪ್ಲಾಸೆಂಟೇಷನ್ ಆಗಿರ್ಬೋದು, ಸೊಲನೇಷಿಯಾ ಫ್ಯಾಮಿಲಿಯ ಫ್ಲೋರಲ್ ಡೈಗ್ರಾಮ್, ಫ್ಲೋರಲ್ ಫಾರ್ಮುಲಾ, ಈ ಥರದ ಫಿಕ್ಸ್ಡ್ ಕ್ವಶನ್ಸ್ನ ನೀವು ಓದ್ಕೊಳ್ತೀನಿ ಅಂತಂದರೆ ಅದನ್ನು ಓದ್ಕೊಳ್ಬೋದು. ಇಲ್ಲ ಓಕೆ, ಸೊ ವೆಲ್ ಮೈ ಡಿಯರ್ ಚಿಲ್ಡ್ರನ್, ಇದಿಷ್ಟು ಹೇಗೆ ನೀವು PCMBನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸನ್ನು ಓದಿ ಪರ್ಫೆಕ್ಟಾಗಿ ನೀವು ಒಳ್ಳೆ ಸ್ಕೋರ್, ಹೈ ಸ್ಕೋರ್ ಮಾಡುವಂಥದ್ದು ಬಗ್ಗೆ ಆಗಿತ್ತು. ಓಕೆ, ಸೊ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂಥೇಳಿ ಕಮೆಂಟ್ಸಲ್ಲಿ ತಿಳಿಸಿ. ಹ್ಯಾಪಿ ಲರ್ನಿಂಗ್, ಆಲ್ ದ ವೆರಿ ಬೆಸ್ಟ್.